ಭಾರತ್ ಮಾತಾ ಕಿ ಜೈ. ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿರುವ ನಮ್ಮ ನಾಡ ದೇವತೆ ಎಂದೇ ಖ್ಯಾತ ಆಗಿರುವ ಕೊತ್ಲಾಪುರ ಯಲ್ಲಮ್ಮಾಯಿ ದೇವಿಯ ಒಂದು ದೇವಸ್ಥಾನದಲ್ಲಿ ಕೆಲವು ದುಷ್ಕರ್ಮಿಗಳು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿಯನ್ನು ಭಗ್ನಗೊಳಿಸಿ ಅವರು ಮೂರ್ತಿಯನ್ನು ಪೂರ್ತಿಯಾಗಿ ತೆಗೆದುಕೊಂಡು ಹೋಗಬೇಕೆಂದು ಆಲೋಚನೆಯಲ್ಲಿದ್ದರು. ಆದರೆ ಆ ದೇವಿಯ ಶಕ್ತಿ ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದುಕೊಳ್ಳಲು ಹೋಗಲು ಬಿಟ್ಟಿಲ್ಲ. ಇದು ದೇವಿಯ ಶಕ್ತಿ. ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಚಿತ್ತಾಪುರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಮಲಗಿಕೊಂಡಿದೆ. ಈಗಾಗಲೇ ಚಿತ್ತಾಪುರ ಪಟ್ಟಣದಾದ್ಯಂತ ಹಾಗೂ ತಾಲೂಕಿನಾದ್ಯಂತ ಸಾಕಷ್ಟು ಕಳವು ಪ್ರಕರಣಗಳು ದಾಖಲಾದರೂ ಒಂದೇ ಒಂದು ಪ್ರಕರಣ ಭೇದಿಸುವಲ್ಲಿ ಚಿತ್ತಾಪುರ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಚಿತ್ತಾಪುರ ಪೊಲೀಸಿನ ಹಿರಿಯ ಅಧಿಕಾರಿಗಳು ಹೇಗಪ್ಪ ಅಂದ್ರೆ ರಾಜಕೀಯ ಧುರೀಣರ ಅವರ ಒಂದು ಏನು ಹೇಳ್ತಾರಪ್ಪ ಅಂದ್ರೆ ಅವ್ರು ಯಾವಾಗ ಬರ್ತಾರೆ ನಾಯಕರು ಅವ್ರ ಹಿಂಬಾಲಕರಾಗಿ ಕೆಲಸ ಮಾಡುವ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿರೋದೆಂದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗಾಗಲೇ ಇಷ್ಟೊಂದು ಚಿತ್ತಾಪುರನಲ್ಲಿ ವೆಂಕಟೇಶ್ ನಗರ ಆಗಲಿ, ನಮ್ಮ ಚಿತ್ತಾಪುರ ಪಟ್ಟಣದ ಸ್ಟೇಷನ್ ತಾಡದಲ್ಲಾಗಲಿ, ಇನ್ನೂ ಹಲವಾರು ಕಡೆ ಕಳವು ಪ್ರಕರಣ ಆದರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಕೊತ್ಲಾಪುರ ಯಲ್ಲಮ್ಮಾಯಿ ದೇವಸ್ಥಾನ ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿದೆ. ಅಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇರುವುದಿಲ್ಲ. ಅದು ಒಂದು ಆಲೋಚನೆ ಇಟ್ಕೊಂಡು ಈ ಥರ ಘಟನೆ ಆಗ್ತಾ ಇದೆ. ನಾವು ಯಾಕೆ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಿಬ್ಬಂದಿಯನ್ನು ಯಾಕೆ ನಿಯೋಜನೆ ಮಾಡಬೇಕೆಂದು ಒಂದು ತಲೆಯಲ್ಲಿ ಬರಲಿಲ್ವ ಅಧಿಕಾರಿಗಳಿಗೆ? ಅದಕ್ಕಾಗಿ ನಾವು ಈ ಒಂದು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಬಹಳ ದುರಾದೃಷ್ಟಕರ ಮಾತು ರೀ ಬಂಧುಗಳೇ. ಯಾಕಂದರೆ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ, ಸಂಸ್ಕೃತಿಯ ಪ್ರಕಾರ ನಾವು ಕೇವಲ ಪೂಜೆ ಪುನಸ್ಕಾರ ಇದ್ದಾಗೆ ಮಾತ್ರ ನಾವು ಹಿಂದೂಗಳು ಹೋಗ್ತೀವಿ. ಇವತ್ತಿನ ದಿನ ಸಾವಿರಾರು ಜನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಬರಬೇಕಾಗಿತ್ತು. ಆದರೆ ಒಂದು ಬೆರಳಿಕೆಯಷ್ಟು ನಾವು ಇಲ್ಲಿ ಸೇರಿದ್ದೀವಿ. ಅದು ಬಹಳ ಹಿಂದೂ ಸಮಾಜಕ್ಕೆ ಇದೊಂದು ದುರಾದೃಷ್ಟಕ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವು ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡಿಕೊಳ್ಳೋದಂದರೆ ಅಲ್ಲಿ ಸೂಕ್ತವಾದ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಹಾಗೂ ಅಲ್ಲಿ CCTV ಕಣ್ಗಾವಲನ್ನು ನಿಯೋಜನೆ ಮಾಡಬೇಕೆಂದು ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಈ ಒಂದು ಪ್ರತಿಭಟನೆಗೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸು ನಮ್ಮ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಯಾರಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತದೆ. ಯಾಕೆ ಈ ರೀತಿಯ ಆಗ್ರಹವನ್ನು ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ದತ್ತಿಯ ಇಲಾಖೆಯ ಮೂಲಕ ತಕ್ಷಣವೇ ಆ ಬೆಳ್ಳಿಯ ಮೂರ್ತಿಯನ್ನು ತಯಾರಿ ಮಾಡಿಕೊಡಬೇಕಂತೇಳಿ ತಹಸೀಲ್ದಾರ್ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ. ಒಂದು ವೇಳೆ ಒಂದು ವಾರದಲ್ಲಿ ಆ ಬೆಳ್ಳಿಯ ಮೂರ್ತಿಗೆ ಭಗ್ನವನ್ನಗೊಳಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥ ಅಪರಾಧಿಗಳನ್ನು ಬಂಧಿಸದೇ ಇದ್ದಲ್ಲಿ ಒಂದು ವೇಳೆ ಉಗ್ರವಾದ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿ ಯಾವಾಗಲೇ ಆಗಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡುವಂಥ ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವಂಥ ಈ ಅಧಿಕಾರಿಗಳು ಒಂದು ಕಡೆ ಗೋಗಳನ್ನು ತಡೆ ಹಿಡಿದಾಗ ಪೊಲೀಸರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಕಿಡಿಗೇಡಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನೇ ಇಲ್ಲಿಯ ಸಚಿವರು ವಾಪಸ್ ಪಡೆದಿರ್ತಕ್ಕಂಥದ್ದು ದುರಷ್ಟಕರ. ಹಾಗೆ ನೋಡಿದರೆ ಯಾವ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಅದೇ ಅಪರಾಧಿಗಳನ್ನು, ಅದೇ ಆರೋಪಿಗಳನ್ನು ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ಒಂದು ಆರೋಪಿಗಳನ್ನು ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನೇ ಬಿಡಿಸುವಂಥ ಸರ್ಕಾರ ನಮ್ಮ ಹತ್ರ ಇದ್ದರೆ ಯಾರೇ ಆದರೆ ಯಾವುದೇ ಅಹಿತಕರ ಘಟನೆಯನ್ನು ಮಾಡಲಿಕ್ಕೆ, ಇನ್ನೊಮ್ಮೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ. ಇಂಥ ಸರ್ಕಾರದ ವಿರುದ್ಧ, ಇಂಥ ಅಧಿಕಾರಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಯಾವತ್ತೂ ಹೋರಾಟ ಮಾಡ್ತದೆ. ಹಾಗಾಗಿ ಈಗಾಗಲೇ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣವನ್ನು ಹಿಂಗಡೆ ತಕ್ಕೊಂಡಿರ್ತಕ್ಕಂಥ ಸರ್ಕಾರ ಕೂಡಲೇ ಮತ್ತೆ ಆ ಪ್ರಕರಣವನ್ನು ಚಾಲ್ತಿಯಲ್ಲಿ ತಂದು ಆ ಪ್ರಕರಣವನ್ನು
ಮುಂದುವರಿಸಬೇಕು ಅಂತೇಳಿ ಈ ವಿಶ್ವ ಹಿಂದೂ ಪರಿಷತ್ ಮೂಲಕ ಆಗ್ರಹವನ್ನು ಮಾಡ್ತದೆ. ತಕ್ಷಣವೇ ಈ ಅಪರಾಧಿಗಳನ್ನು ಬಂಧಿಸಬೇಕಂತೇಳಿ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಯಾವ ರೀತಿಯಾಗಿ ದುಷ್ಕರ್ಮಿಗಳು ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನಲ್ಲೇ ಹುಡುಕಿ ಪೊಲೀಸರ ಮೇಲೆ ಹಲ್ಲೆ ಆದರೂ ಸಹ ಆ ಪ್ರಕರಣವನ್ನು ವಾಪಸ್ ತಗೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸರ್ಕಾರ ಅಥವಾ ಇನ್ನಿರ್ತಕ್ಕಂಥ ಆಡಳಿತ ಇದೇ ರೀತಿ ಕ್ರಮ ಕೈಗೊಂಡಿದ್ದೆ ಆದರೆ ಈ ತಹಸೀಲ್ ಇಲಾಖೆಗೂ ಸಹ ದುಷ್ಕರ್ಮಿಗಳು ಪ್ರವೇಶ ಮಾಡೋದೇನು ದೊಡ್ಡ ಮಾತಲ್ಲ. ಹಾಗಾಗಿ ದಯವಿಟ್ಟು ತಹಸೀಲ್ದಾರರು ಎಚ್ಚರಗೊಂಡು ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ವರಿಷ್ಠಾಧಿಕಾರಿಗಳಿಗೂ ಈ ವಿಷಯವನ್ನು ಸಲ್ಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಭಾರತ್ ಮಾತಾ ಕಿ.